ಬೆಳಗಾವಿಯಲ್ಲೂ ಫೈನಾನ್ಸ್ ಟಾರ್ಚರ್ಗೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ. ಸಾಲ ಕೊಟ್ಟವರ ಕಿರುಕುಳ ತಾಳಲಾರದೆ ಸೂಸೈಡ್ ಮಾಡಿಕೊಂಡಿದ್ದಾನೆ. ಸರಣಿ ಸಾವಾಗ್ತಾ ಇದೆ ಕರ್ನಾಟಕದಲ್ಲಿ. ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಬೇಸತ್ತು ಅವರ ಟಾರ್ಚರ್ಗೆ ರೋಸಿ ಹೋಗಿ ನೋಡಿ, ಸುಗ್ರೀವಾಜ್ಞೆ ಮೂಲಕ ಯಾಕೆ ಕಾಯ್ದೆ ಬರಬೇಕು ಅಂತ ಇದೇ ಕಾರಣಕ್ಕೆ. ಇಲ್ಲದಿದ್ದರೆ ಕಡಿವಾಣ ಹಾಕಲಿಕ್ಕಾಗೋದಿಲ್ಲ. ಬೈಲಹೊಂಗಲ ಪಟ್ಟಣದ ಮಾರುತಿ ಗಲ್ಲಿಯಲ್ಲಿ ಆಗಿರುವಂತಹ ಘಟನೆ ಇದು. ರಫೀಕ್ ಬಾಬು ಸಾಬ್ ತಿಗಡಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ವ್ಯಕ್ತಿಯಾಗಿದ್ದಾನೆ. ಸಾಲ ಮಾಡಿ ಬುಲೆರೋ ಪಿಕಪ್ಪನ್ನು ತೆಗೆದುಕೊಂಡಿದ್ದ ರಫೀಕ್. ಇದರಿಂದಲೇ ಅವನ ಜೀವನ ಸಾಗ್ತಾ ಇತ್ತು. ಆದರೆ ವಾರದ ಬಡ್ಡಿ ಲೆಕ್ಕದಲ್ಲಿ ಸಾಲ ಪಡೆದುಕೊಂಡಿದ್ದ. ನೋಡಿ, ವಾರದ ಬಡ್ಡಿ, ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಸಮೇತವಾಗಿ ತಿಂಗಳಿಗೆ ಕಟ್ಟಿಕೊಂಡು ಬರ್ತಾ ಇದ್ದ. ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿ ಹೋಗಿತ್ತು. ಈಗ ಅಸಲು ಸಮೇತ 6 ಲಕ್ಷ ರೂಪಾಯಿ ಕಟ್ಟಬೇಕು ಅನ್ನುವಂತಹ ಒತ್ತಡವನ್ನು ಈ ಫೈನಾನ್ಸ್ನವರು ಹಾಕ್ಕೊಂಡಿದ್ದು. ನಿನ್ನೆ ರಾತ್ರಿ ತನ್ನ ವಾಹನಕ್ಕೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನೋಡಿ, ಇಡೀ ರಾಜ್ಯಕ್ಕೂ ಕೂಡ ವ್ಯಾಪಿಸಿದೆ ಈ ಕಿರುಕುಳ ಮತ್ತು ಅವರ ಟಾರ್ಚರು. ಹೆಣಗಳ ಮೇಲೆ ಹೆಣಗಳು ಬೀಳ್ತಾನೇ ಇದ್ದಾವೆ. ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಅವರು ಯಾವ ಎಚ್ಚರಿಕೆಗೂ ಡೋಂಟ್ ಕೇರ್ ಅಂತಿದ್ದಾರೆ. ರಫೀಕ್ ಬಾಬು ಸಾಬ್ ಆತ್ಮಹತ್ಯೆ ಮಾಡಿಕೊಂಡಂತಹ ವ್ಯಕ್ತಿಯಾಗಿದ್ದಾನೆ. ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದವು. ಬೊಲೆರೋ ಪಿಕಪ್ ವಾಹನ ತಗೊಂಡಿದ್ದ, ಸಾಲ ಮಾಡಿ ವಾರದ ಬಡ್ಡಿ ಲೆಕ್ಕದಲ್ಲಿ ತಗೊಂಡಿದ್ದ. ಕಟ್ತಾ ಹೋಗ್ತಾ ಇದ್ದ. ಅಷ್ಟು ಎಷ್ಟು ಹಣ ಬರ್ತಾ ಇತ್ತು. ಅಲ್ಲಿ ಇಲ್ಲಿ ಲೋಡು ಜೊತೆಗೆ ಬಾಡಿಗೆ ಓಡಿಸ್ತಾ ಇದ್ದ. ನೋಡಿ, ಇದೇ ಬೊಲೆರೋ ವಾಹನ. ಇದರಿಂದ ಅವನು ತನ್ನ ಜೀವನ ಕಟ್ಕೋಬೇಕಂತ ಭಾಳ ಕನಸು ಕಂಡಿದ್ದ. ಆದರೆ ಈ ಮೈಕ್ರೋ ಫೈನಾನ್ಸ್ನವರ ಹಾವಳಿ ದಿನೇ ದಿನ ಹೆಚ್ಚಾಗ್ತಾ ಇತ್ತು. ಅವನ ಗಾಡಿ ಅಡ್ಡ ಹಾಕೋದು, ಸೀಸ್ ಮಾಡ್ತೀವಿ ಅಂತ ಹೆದರಿಸೋದು, ಮನೆಗೆ ಬಂದು ಗಲಾಟೆ ಮಾಡೋದು, ಅವಾಚ್ಯವಾಗಿ ಬೈಯೋದು, ಇದೆಲ್ಲ ಮಾಡ್ತಾ ಇದ್ರು. ಜೊತೆಗೆ ಹೆದರಿಸ್ತಾ ಇದ್ರು. ಇವನು ಅವ್ರಿಗೆ ಹೇಳ್ತಿದ್ದ, ರಿಕ್ವೆಸ್ಟ್ ಮಾಡ್ಕೋತಿದ್ದ, ನಾನು ಕಟ್ತಾ ಹೋಗ್ತೀನಿ, ಅವಕಾಶ ಕೊಡಿ, ವಾರದ ಬಡ್ಡಿ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದ. ಅದಾದಮೇಲೆ ಇನ್ನೂ ಬಾಡಿಗೆ ಬರೋದಿದೆ, ಬಾಕಿ ಹಣ ಬರೋದಿದೆ, ವೇಟ್ ಮಾಡಿ ಅಂತ ಕೇಳ್ಕೊಂಡ ಅವನು. ಆದರೂ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಕಡಿಮೆ ಆಗಲಿಲ್ಲ. ನಿರಂತರವಾಗಿ ಅವನ ಕೆಲಸಕ್ಕೂ ಕೂಡ ಇವರು ಅಡ್ಡಿ ಮಾಡಿ ಟಾರ್ಚರ್ ಮಾಡ್ತಾಯಿದ್ರು. 6 ಲಕ್ಷ ರೂಪಾಯಿ ಕಟ್ಟಬೇಕು ಅಂಥೇಳಿ, ಅಸಲು ಒಂದೇ ಸರಿ ಕಟ್ಟಬೇಕು ಅನ್ನುವಂಥ ಒತ್ತಡವನ್ನು ಹಾಕಿದ್ರಂತೆ. ಹಾಗಾಗಿ ಎಲ್ಲಿಂದ ತರೋಕ್ಕಾಗತ್ತೆ? ಸಾಲ ಮಾಡಿನೇ ಅವನು ಬೊಲೆರೋ ತಗೊಂಡಿದ್ದ. ನಾನು ಎಲ್ಲಿಂದ ತಂದು ಕೊಡಲಿ? ಇವ್ರು ನನ್ನ ಬಿಡ್ತಾ ಇಲ್ಲ, ನನಗೆ ಮಾನಸಿಕವಾಗಿ ಭಾಳ ಹಿಂಸೆ ಆಗ್ತಾ ಇದೆ. ಹಾಗಾಗಿನೇ ಮಾನಸಿಕವಾಗಿ ಅವನು ನೊಂದು ತನ್ನ ವಾಹನಕ್ಕೇ ನೇಣು ಬಿಗಿದುಕೊಂಡು ರಫೀಕ್ ತಿಗಡಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಬೈಲಹೊಂಗಲದ ಮಾರುತಿ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಆಕ್ರೋಶಗಳು ಹೆಚ್ಚಾಗ್ತಾನೆ ಇದೆ. ಆದರೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಕೂಡ ಈಗ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಿದೆ. ಯಾಕೋ ಆದಷ್ಟು ಬೇಗ ಕಾನೂನು ಬಂದರೆ ಕಡಿವಾಣ ಹಾಕಬಹುದು, ಸಾವುಗಳನ್ನು ತಡಿಬಹುದು. ಇಲ್ಲದೇ ಇದ್ದರೆ ಇನ್ನೂ ಜಾಸ್ತಿ ಜನ ಸಾಯ್ತಾರೆ. ಯಾಕಂತ ಹೇಳಿದ್ರೆ ಕಾಯ್ತಾ ಕೂತಿದ್ರು ಅವರು. ಸರ್ಕಾರ ಏನೋ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ, ಇವರು ಕಡಿವಾಣ ಹಾಕ್ಬೋದು ಅಂತೇಳಿ.